ನಾನು ಯಾವತ್ತು ಕೇಳ್ತಿದ್ದೆ, ಯಾಕೆ 1 ರೂಪಾಯಿ ಮನೆಗೆ ತರದೆ ಎಲ್ಲ ವ್ಯಾಸೆ ನನಗೆ ಅಂತ, ಯಾವತ್ತು ಹಣ ಬೇಡ, ನಾನು ಕೂತಲ್ಲಿ ಆದ್ರೆ ಎಲ್ಲ ನನ್ನೊಟ್ಟಿಗೆ ಇರ್ತಾರೆ ಅಂತೇಳಿ ಯಾವತ್ತು ಹೇಳ್ತಿದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿ ಅಲ್ಲಿಗೆ ಬಂತು. ಅತ್ತೆ ಮಲಗಿದಲ್ಲಿದ್ದಾರೆ, ಮಾವನು ಇದು ಹಾರ್ಟ್ ಪೇಷಂಟ್. ಅಂತದ್ರಲ್ಲಿ ಇವತ್ತಿನ ಪರಿಸ್ಥಿತಿ ಈ ಪರಿಸ್ಥಿತಿಗೆ ಬಂದಿದೆ ನನಗೆ. ತನ್ನ ಮನೆಗೋಸ್ಕರ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಎಲ್ಲವೂ ಝೀರೋ. ಸಮಾಜಕ್ಕಾಗಿ ಒಂದಷ್ಟು ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಂತಹ ಆ ಕೋಕಿಲಾನಂದ ಇವತ್ತು ಈ ರೀತಿ ಮಲಗಿದ್ದಾರೆ ಅಂತ ಹೇಳುವಾಗ ಆ ಕಬಡ್ಡಿಯ ಪ್ರೇಮಿಗಳು, ಕಬಡ್ಡಿಯ ಆಟಗಾರರು, ದಯವಿಟ್ಟು ನಾನು ಯಾರದೇ ವಿಡಿಯೋವನ್ನ ಸುಮ್ಮನೆ ಮಾಡಿ ಹಾಕೋದಿಲ್ಲ. ನಿಮ್ಮ ಕಾಲನ್ನ ಇಲ್ಲಿಂದಲೇ ನಾನು ಮುಗಿತಾ ಇದ್ದೇನೆ. ಈ ತಾಯಿಯ ಕಣ್ಣೀರನ್ನ ಉಳಿಸಿಕೊಡುವಂತ ಕೆಲಸವನ್ನು ನಾವು ಮಾಡಬೇಕು ನಾನು ಕೇಳಿಕೊಳ್ತಾ ಇದ್ದೇನೆ. ಸುಮಾರು 4 ರಿಂದ 5 ಲಕ್ಷ ರೂಪಾಯಿಗಳು ಬೇಕು. ಈ ವಿಡಿಯೋ ಬಂದಿರುವ 24 ಗಂಟೆಯ ಒಳಭಾಗದಲ್ಲಿ ದಯವಿಟ್ಟು ನನ್ನ ಅಣ್ಣನ ಸ್ಥಾನದಲ್ಲಿ ನಿಂತಿರುವಂತ ವ್ಯಕ್ತಿಯವರು ನನ್ನ ಅಕ್ಕನ ಸ್ಥಾನದಲ್ಲಿರುವಂತ ಇವರ ಕಣ್ಣೀರನ್ನ ಒರೆಸಿಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಅನ್ನ ಮಾಡ್ತೇನೆ.